ಹುಲಿಕಲ್ ಘಾಟಿಯಲ್ಲಿ ಭಾರೀ ಮಣ್ಣು ಕುಸಿತ ಸಂಭವಿಸಿದ್ದು, ಈ ದುರಂತದಲ್ಲಿ 3 ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ ಹಾಗೂ 4 ಗಾಯಗಳಾಗಿವೆ. ದೇವಸ್ಥಾನದ ತಿರುವಿನ ಬಳಿ ಈ ಘಟನೆ ನಡೆದಿದ್ದು, ಸ್ಥಳದಲ್ಲೇ 3 ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಮೃತರನ್ನ ರಾಘವೇಂದ್ರ, ರಾಜು ಮತ್ತು ಶಬೀರ್ ಎಂದು ಗುರುತಿಸಲಾಗಿದೆ. ಇದೇ ವೇಳೆ ಸುಮಂತ್, ಪರಮೇಶ್, ಸಚಿನ್ ಮತ್ತು ಅಶೋಕ್ ಅವರಿಗೆ ಸಣ್ಣ ಮಟ್ಟಿನ ಗಾಯಗಳಾಗಿವೆ. ಘಟನೆ ಬಳಿಕ ಸ್ಥಳಕ್ಕೆ ಪೊಲೀಸರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆಯನ್ನ ನಡೆಸಿ ಮಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದವರನ್ನ ಹೊರತೆಗೆದು ರಕ್ಷಣಾ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಒಂದು ಪ್ಲಾನ್ ಮಾಡ್ಕೋಬೇಕು, ಹೇಗೆ ಮಾಡಬೇಕು ಏನು ಅಂತ. JCBನೂ ಸ್ವಲ್ಪ ಉಪಯೋಗಿಸೋಕ್ಕೆ ಸಾಧ್ಯ ಇರೋ ದೊಡ್ಡ ದೊಡ್ಡ ಕಲ್ಲನ್ನು ಎತ್ತೀಚೆಗೆ ಹಾಕೋಕ್ಕಾದರೆ ಅದನ್ನು ಹಾಕ್ಕೊಂಡು ಅಡಿಯಿಂದ ನಿಧಾನ ತೆಗಿತಾ ಹೋಗೋದು. ನಾನಿಲ್ಲಿ ದೇವಸ್ಥಾನದವ್ರಿಗೆ ಹೇಳ್ತೀನಿ, ಊಟದ ವ್ಯವಸ್ಥೆ ಮಾಡಿಸ್ತೀನಿ, ಇಲ್ಲಿ ಹೇಳೋಗ್ತೀನಿ. ಒಂದಷ್ಟು ಟೀ ಮತ್ತು ಒಂದಷ್ಟು ಇಷ್ಟು ಜನಕ್ಕೆ ಊಟಕ್ಕೆ ಮಾಡಿಬಿಡಿ ಅಂತ ಹೇಳಿ ಒಂದೇ ಬ್ಯಾಚ್ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ಈಗ ನಮ್ಮದು ಮಂಗಳೂರಿಂದ ಇದು SRF ಬರ್ತಾಯಿದೆ ಸರ್, ಬರ್ತಾಯಿದೆ. ಮತ್ತು ನಮ್ಮ ಹೈಯರ್ ಆಫೀಸರ್ ಎಲ್ಲ ಬರ್ತಾ ಇದೆ ಸರ್, ಇನ್ಫಾರ್ಮ್ ಮಾಡಿದ್ದೆ ಎಲ್ಲ. ನಾವು ಈಗ ಸ್ಲೋ ನೋಡ್ತೀವಿ ಸರ್. ಇಲ್ಲಿ ನೋಡಿ, ಅವನು JCB ಅವನು ಹೆದರ್ತಾ ಇದ್ದಾನೆ ಸರ್, ಆದರೂ ಅವನಿಗೆ ಒಂಚೂರು ಧೈರ್ಯ ಹೇಳಿ ನಿಧಾನ ಎಷ್ಟಾಕಪ್ಪ ಅದೇ ಅದಕ್ಕೆ ಭಯ ಸರ್. ಇಲ್ಲಿ ಅಂದ್ರೆ ಸೇಫ್ ಇತ್ತಲ್ಲ ತೆಗೆದ್ವಿ. ಅಲ್ಲಿ ಒಂಚೂರು ನಿಂತ್ಕೊಂಡು ಪ್ಲ್ಯಾನ್ ಮಾಡಿ. ಇಂಜಿನಿಯರ್ ಯಾರು ಬಂದಿದ್ದಾರೆ, ಇಂಜಿನಿಯರ್ ಬರ್ತಾರೆ ಅಂತ ಹೇಳಿ ಅವರಿಗಿರೋ ಐಡಿಯಾ